ANMR ನ್ಯೂಸ್ಗೆ ಸ್ವಾಗತ. ಸಮಾಜ ಸೇವೆಗೆ ಚಿಂತಾಮಣಿಗೆ ಪಾದಾರ್ಪಣೆ, ಜನರ ಸಹಕಾರ ಕೋರಿದ ದೇವನಹಳ್ಳಿ ಗೋಪಿ. ದಿವಂಗತ ಮಾಜಿ ಸಚಿವ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಗೋಪಾಲಕೃಷ್ಣ ಅಲಿಯಾಸ್ ದೇವನಹಳ್ಳಿ ಗೋಪಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ KMK ರವರ ಟ್ರಸ್ಟ್ ಸ್ಥಾಪನೆ ಮಾಡಿ ಸಮಾಜ ಸೇವೆ ಮಾಡಲು ಮುಂದಾಗಿದ್ದು, ಕ್ಷೇತ್ರದ ಜನತೆ ಸಹಕಾರ ನೀಡುವಂತೆ ಕೋರಿದರು. ಅವರು ಇಂದು ಯರ್ರಕೋಟೆ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಯರ್ರಕೋಟೆ ಗಂಗಮ್ಮ ದೇವಾಲಯ ಒಂದು ಐತಿಹಾಸಿಕ ಕ್ಷೇತ್ರವಾಗಿದ್ದು, ಇಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಸಮಾಜ ಸೇವೆ ಮಾಡಲು ತೊಡಗುತ್ತಿರುವುದಾಗಿ ಹೇಳಿದರು. KM ಕೃಷ್ಣಾರೆಡ್ಡಿ ಮತ್ತು TK ಗಂಗರೆಡ್ಡಿ ಟ್ರಸ್ಟ್ ಮುಖಾಂತರ ಅವರ ನಡೆದಂಥ ದಾರಿಯಲ್ಲಿ ಅವರ ಕುಟುಂಬದವರ ಮುಖಾಂತರ ಸಮಾಜ ಸೇವೆ ಮಾಡಲು ಮುಂದಾಗಿದ್ದು, ಕೃಷ್ಣಾರೆಡ್ಡಿಯವರ ಬೆಳೆದಂತೆ ನಾನು ಬೆಳೆಯಬೇಕೆಂಬ ಆಸೆಯಿಂದ ಸಮಾಜ ಸೇವೆ ಮಾಡಲು ಬಂದಿದ್ದೇನೆ ಎಂದರು. ಅವರ ಹಾದಿಯಲ್ಲಿ ಸಾಗಲು ಅವರ ಕುಟುಂಬ ಜೊತೆ ಚಿಂತಾಮಣಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಯರ್ರಕೋಟೆ ಗಂಗಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದು, ಈ ದೇವಾಲಯದ ಟ್ರಸ್ಟ್ನೊಂದಿಗೆ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಅವರು ಭರವಸೆ ನೀಡಿದರು. ಚಿಂತಾಮಣಿಯಲ್ಲಿ ಮನೆ ಮಾಡಿ ಸಮಾಜ ಸೇವೆ ಸಲ್ಲಿಸುವುದಾಗಿ ಹೇಳಿದ ಗೋಪಿರವರು, ಮುಂದಿನ ದಿನಗಳಲ್ಲಿ ರಾಜಕೀಯ ಬಗ್ಗೆ ಅವರ ಕುಟುಂಬ ಮತ್ತು ಜನರ ಸಹಕಾರದೊಂದಿಗೆ ನಿರ್ಧಾರ ಮಾಡುವುದಾಗಿ ಹೇಳಿದರು. ದೇವಾಲಯಕ್ಕೆ ಬಂದ ಅವರನ್ನು ಗ್ರಾಮಸ್ಥರು ಮತ್ತು ದೇವಾಲಯದ ಟ್ರಸ್ಟ್ ಅವರ ಆಧಾರದಿಂದ ಬರಮಾಡಿಕೊಂಡು ವಿಶೇಷ ಪೂಜೆ ವ್ಯವಸ್ಥೆ ಮಾಡಿ ನಂತರ ಸನ್ಮಾನಿಸಿ ಗೌರವಿಸಿದರು. ಕಳೆದ 1.5 ವರ್ಷದಿಂದ ದೇವನಹಳ್ಳಿ ಗೋಪಿ ಚಿಂತಾಮಣಿ ಕ್ಷೇತ್ರಕ್ಕೆ ಬರುತ್ತಾರೆಂಬ ಚರ್ಚೆ ನಡೆಯುತ್ತಿತ್ತು. ಕಳೆದ ಡಿಸೆಂಬರ್ ತಿಂಗಳಿನಿಂದ ಅವರು ಸಮಾಜ ಸೇವೆ ಮೂಲಕ ಪಾದಾರ್ಪಣೆ ಮಾಡಲು ನಿಶ್ಚಯಿಸಿ KM ಕೃಷ್ಣಾರೆಡ್ಡಿಯವರ ಮುಂದಿನ ತಿಂಗಳ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡುವ ಮೂಲಕ ಕ್ಷೇತ್ರದಲ್ಲಿ ಮತ್ತಷ್ಟು ಸೇವೆ ಸಲ್ಲಿಸಲು ಮುಂದಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಮತ್ತೊಬ್ಬ ಸಮಾಜ ಸೇವಕರು ಪ್ರವೇಶಿಸಿದ್ದು, ಮುಂದಿನ ದಿನಗಳಲ್ಲಿ ಗೋಪಿರವರು ಸಹ ಸಮಾಜ ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಜನತೆ ಕಾತರದಿಂದ ನೋಡಲು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ರಾಜಶೇಖರ್ ರೆಡ್ಡಿ, ಮಂಜು, ಬಾಬು, BV ವೆಂಕಟಪ್ಪ, ರತ್ನಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಯರ್ರಕೋಟೆ ಗಂಗಮ್ಮನ ದೇವಸ್ಥಾನದ ಒಂದು ಐತಿಹಾಸಿಕ ಕೇಂದ್ರ ಅಂಥೇಳಿ ಇಲ್ಲಿ ಪೂಜೆ ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗುವಂತ ಇದ್ದೀನಿ. ಇವತ್ತು ಕೃಷ್ಣಾರೆಡ್ಡಿ ಗಂಗರೆಡ್ಡಿಯವರ ಟ್ರಸ್ಟ್ ಮುಖಾಂತರ ಅವರು ನಡೆದಂಥ ದಾರಿಯಲ್ಲಿ ಸಾಗಬೇಕು ಅಂತ ಅವ್ರ ಮಗ ಶೇಖರ್ ರೆಡ್ಡಿಯವರು ಮತ್ತು ಊರಿನ ಈ ವಾಣಿ ಕೃಷ್ಣಾರೆಡ್ಡಿಯವರ ಮಗಳಾದಂಥ ಅವ್ರ ಮುಖಾಂತರ ಈ ಸಮಾಜ ಸೇವೆ ಮಾಡಬೇಕು, ಕೃಷ್ಣಾರೆಡ್ಡಿಯವರು ಅವರಂಗೆ ನಾವು ಬೆಳೀಬೇಕು ಅಂತ ಒಂದು ಆಸೆಯಿಂದ ಈ ಒಂದು ಸಮಾಜ ಸೇವೆ ಆಸೆ ಅಂದರೆ ಅದೊಂದು ಅರ್ಥ ಬೇರೆ ಬರ್ತದೆ. ಸಮಾಜ ಸೇವೆ ಮಾಡಬೇಕು, ಅವ್ರು ನಡೆದಂಥ ದಾರಿಯಲ್ಲಿ ನಾವು ಸಾಗಬೇಕು ಅಂತ ಅವ್ರ ಕುಟುಂಬದ ಜೊತೆಯಲ್ಲಿ ನಾನು ಈ ಸಮಾಜ ಸೇವೆ ಮಾಡಲು ಚಿಂತಾಮಣಿ ತಾಲೂಕಿನ ಪಾದಾರ್ಪಣೆ ಮಾಡ್ತಾಯಿದ್ದೀನಿ. ನನಗೆ ಈ ಊರಿನ ಮುಖ್ಯಸ್ಥರು ಹಾಗೂ ಈ ಗಂಗಮ್ಮನ ದೇವಸ್ಥಾನದ ಟ್ರಸ್ಟ್ನಿಂದ ನನಗೊಂದು ಸನ್ಮಾನನೂ ಮಾಡಿದರು. ನಾನು ಈ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸ್ತೀನಿ.
ಈ ದೇವಸ್ಥಾನನ ಮುಂದೆ ಇನ್ನೂ ಐತಿಹಾಸಿಕವಾಗಿ ಬೆಳೀಲಿ. ನಮ್ಮ ಕೈಲಾಗದಿದ್ದಂಥ ಕೆಲಸನೂ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ, ಚಿಂತಾಮಣಿ ತಾಲೂಕು ಈಗಾಗಲೇ ನಾನು ಒಂದು 4-5 ಬಾರಿ ಬಂದು ಇಲ್ಲೇ ನೆಲೆಸಬೇಕು ಅಂತ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇದ್ದು ಸೇವೆಯಲ್ಲಿ ತೊಡಗ್ತೀನಿ ಅಂತ ಹೇಳ್ತಾ ಈ ಮೂಲಕ ತಿಳಿಪಡಿಸ್ತೀನಿ. ಅಷ್ಟು ಸೇವೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಹೋಗ್ಬೇಕಾ ಬೇಡ, ರಾಜಕೀಯ ಅವರು ಯಾವ ಥರ ತೀರ್ಮಾನ ಮಾಡ್ತಾರೆ, ಅವ್ರ ಕುಟುಂಬದಲ್ಲಿ ಕೂತ್ಕೊಂಡು ಆಮೇಲೆ ಜನಗಳು ಯಾವ ಥರ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ಮುಂದುವರ್ಸೋಣ ಅಂತ ಅವರು ಮಾಡಿಕೊಟ್ಟಿರೋಂಥ ಮಾರ್ಗದರ್ಶನದಲ್ಲಿ ನಾವು ಒಟ್ಟಿಗೆ ಇದ್ದಾರೆ, ಕೃಷ್ಣಾರೆಡ್ಡಿಯವರು ಇದ್ದಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಹೋಗೋಣ ಅಂತೇಳಿ